ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ. ಈ ಸುಂದರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಪ್ರಿಯರೇ, ಇಂದಿನ ಈ ಸಂಚಿಕೆಯಲ್ಲಿ ಸೇಕ್ರೆಡ್ ಸ್ಕ್ರಿಪ್ಚರ್ ಅಂದರೆ ದೇವರ ವಾಕ್ಯ, ಅದರ ಪ್ರಾಮುಖ್ಯತೆ, ಪ್ರಾಧಾನ್ಯತೆ, ಅದರ ಪಾತ್ರ ನಮ್ಮ ಜೀವನದಲ್ಲಿ ಎಂಬುದನ್ನು ಕುರಿತು ನಾವು ಧ್ಯಾನಿಸಲಿದ್ದೇವೆ. ಯೋಹಾನನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 1ರಲ್ಲಿ ನಾವು ಧ್ಯಾನಿಸುತ್ತೇವೆ, ಓದುತ್ತೇವೆ. ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯದಿಂದಲೇ ಸರ್ವವು ಸೃಷ್ಟಿಯಾಯಿತು, ಆ ವಾಕ್ಯವು ಮನುಷ್ಯಾವತಾರ ತಾಳಿತು ಎಂಬುದನ್ನು ಇಂದು ನಾವು ಧ್ಯಾನಿಸಲಿದ್ದೇವೆ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ದೇವರ ವಾಕ್ಯದಿಂದ ಪವಾಡಗಳು ನಡೆಯಿತು. ದೇವರ ವಾಕ್ಯವು ನಮ್ಮ ಜೀವನಕ್ಕೆ ಜ್ಯೋತಿಯಾಯಿತು ಎಂಬುದನ್ನು ಕುರಿತು ನಾವು ಇಲ್ಲಿ ಧ್ಯಾನಿಸಲಿದ್ದೇವೆ. ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ನಡುವೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಮದರ್ ತೆರೇಸಾ ಚಾರಿಟಬಲ್ ಟ್ರಸ್ಟ್ ಗುಲ್ಬರ್ಗಾ ನಿರ್ದೇಶಕರಾದ ವಂದನೆಯ ಫಾದರ್ ವಿನ್ಸೆಂಟ್ ಪಿರೇರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಫಾದರ್, ತಡ ಮಾಡದೆ ನಿಮಗೆ ಮೊದಲನೇ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛಿಸ್ತೀನಿ. ಧರ್ಮಸಭೆಯಲ್ಲಿ ದ್ವಿತೀಯ ವ್ಯಾಟಿಕನ್ ಮಹಾ ಸಮ್ಮೇಳನದ ದೇಯಿ ವೆರ್ಬಮ್ ಅಥವಾ ದೈವಿ ಪ್ರಕಟಣೆಯ ಪ್ರಾಮುಖ್ಯತೆಯನ್ನು ಕುರಿತು ನಮಗೆ ತಿಳಿಸಬಹುದಾ? ನಿಮ್ಮ ಪ್ರಶ್ನೆ ಬಹಳ ಉತ್ತಮ ಹಾಗೂ ಸುಂದರವಾದ ಪ್ರಶ್ನೆಯಾಗಿದೆ. ದೇಯಿ ವರ್ಬುಮ್ ನೋಡಿ, ದೇಯಿ ವರ್ಬುಮ್ ಎಂಬ ಪದದಲ್ಲೇ ಎಲ್ಲ ವಿವರಣೆ ಇದೆ. ದೇಯಿ ಎಂಬುದು ದೇಯುಸ್ ಎಂಬ ಲ್ಯಾಟಿನ್ ಪದದಿಂದ ಬರುತ್ತದೆ. ವರ್ಬುಮ್ ಅಂದರೆ ವಾಕ್ಯ, ವರ್ಡ್ ಆಫ್ ಗಾಡ್, ದೇಯಿ ವರ್ಬುಮ್. ವ್ಯಾಟಿಕನ್ ಸಮ್ಮೇಳನ ನಡೆಸಿದಾಗ ಅನೇಕ ವಿಚಾರಗಳು, ಪ್ರಬಲವಾದ ವಿಷಯಗಳು, ಬದಲಾವಣೆ ವಿಷಯಗಳು ನಾವು ತಿಳಿದುಕೊಳ್ತೇವೆ. 4 ಪ್ರಮುಖ ಡಾಗ್ಮ್ಯಾಟಿಕ್ ಕಾನ್ಸ್ಟಿಟ್ಯೂಷನ್ಗಳು ಬಂದವು. ಅದರಲ್ಲಿ ಮೊಟ್ಟಮೊದಲನೇದಾಗಿ ದೇಯಿ ವರ್ಬುಮ್ ಎಂಬುದು ಕೂಡ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ಅನೇಕ ವಿಚಾರಗಳನ್ನು ಜನರಿಗೆ ಅವರ ತಿಳುವಳಿಕೆಗೆ ತಿಳಿಸುವಂಥ ವಿಚಾರವನ್ನು ತೋರಿಸಿತು. ಇವತ್ತು ಧರ್ಮಸಭೆ ನಿಂತಿರುವುದು ದೇವರ ವಾಕ್ಯದ ಬುನಾದಿಯ ಮೇಲೆ, ಅಸ್ಥಿವಾರದ ಮೇಲೆ. ಯಾವಾಗ ನಾವು ಒಂದು ಕಟ್ಟಡಕ್ಕೆ ಅಸ್ಥಿವಾರವೇ ಇಲ್ಲವಾಗಿಸುತ್ತೇವೋ ಅಸ್ಥಿವಾರ ಕುಸಿದು ಹೋಗುತ್ತದೆ. ಅದರಿಂದ ಮೊದಲನೇದಾಗಿ ಅಸ್ಥಿವಾರವನ್ನು ತಿಳಿದುಕೊಳ್ಳುವುದು. ಅಸ್ಥಿವಾರ ಇದ್ರೆ ಸಾಲದು, ಅಸ್ಥಿವಾರ ಪ್ರಬಲವಾಗಿರಬೇಕು. ಧರ್ಮಸಭೆಯ ಮಿಷನ್ ಅಂದರೆ ಸೇವೆ, ಧರ್ಮಸಭೆಯ ಜೀವನ, ಮಿಷನ್ ಲೈಫ್, ಸೇವೆಯ ಜೀವನ ಹಾಗೂ ಸೇವೆಯಲ್ಲಿ ಪ್ರಮುಖವಾಗಿ ನಮಗೆ ಪ್ರೇರಣೆ, ವಿಚಾರಗಳು, ವಿಷಯಗಳು, ಮಾರ್ಗದರ್ಶನಗಳು, ದಿಕ್ಸೂಚಿಯಾಗಿದೆ ದೇವರ ವಾಕ್ಯ. ಇದನ್ನೇ ವ್ಯಾಟಿಕನ್ ಸಮ್ಮೇಳನ ಜನರಿಗೆ ಅರ್ಥವಾಗುವಂತೆ, ಜನರಿಗೆ ತಿಳುವಳಿಕೆ ಆಗುವಂತೆ ನಮಗೆ ಬೋಧಿಸುತ್ತದೆ, ಕಲಿಸುತ್ತದೆ. ಆದ್ರಿಂದ ದ ಸಿಗ್ನಿಫಿಕೆನ್ಸ್, ಪ್ರಾಮುಖ್ಯತೆ, ದೇವರ ವಾಕ್ಯದ ಪ್ರಾಮುಖ್ಯತೆ ಬಹಳ ಮುಖ್ಯ. ಧರ್ಮಸಭೆ ಹಾಗೂ ಸೇವೆಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದನ್ನು ಒಟ್ಟುಗೂಡಿಸುವುದೇ ದೇವರ ವಾಕ್ಯ. ಕ್ರಿಸ್ತರು ಸೇವೆ ನೀಡಿದಂತೆ ಧರ್ಮಸಭೆ ಸೇವೆ ನೀಡುತ್ತದೆ. ಕ್ರಿಸ್ತರು ಮಾತನಾಡಿದಂತೆ ಧರ್ಮಸಭೆ ಮಾತನಾಡುತ್ತದೆ. ಕ್ರಿಸ್ತರು ಜೀವಿಸಿದಂತೆ ಧರ್ಮಸಭೆ ಜೀವಿಸುತ್ತದೆ. ಈ ಕ್ರಿಸ್ತರ ಮಾತು, ಜೀವನ, ವಿಚಾರಗಳು ತಿಳಿಸುವುದೇ ದೇವರ ವಾಕ್ಯ. ಆದ್ರಿಂದ ದೇವರ ವಾಕ್ಯ ದೇಯಿ ವರ್ಬುಮ್ ಎಂಬ ಈ ಶೀರ್ಷಿಕೆ, ವಿಚಾರಗಳು, ವಿಷಯಗಳು, ತಿಳುವಳಿಕೆಗಳು, ಅನುಭವಗಳು ನಮಗೆ ಬಹಳ ಪ್ರಮುಖವಾಗಿದೆ. ಫಾದರ್, ಬಹಳ ಸುಂದರವಾದ ಉತ್ತರ. ನಮಗೆ ನಿಜವಾಗ್ಲೂ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತುಂಬ ಆತ್ಮೀಯವಾದ ವಿಷಯಗಳನ್ನು ನೀವು ತಿಳಿಸಿದ್ದೀರಾ. ಫಾದರ್, ಎರಡನೇ ಪ್ರಶ್ನೆ ಏನೆಂದರೆ, ಯೇಸು ಕ್ರಿಸ್ತರು ಅಂದರೆ ಒಬ್ಬ ವ್ಯಕ್ತಿ ಹಾಗೂ ಈ ದೈವಿ ಪ್ರಕಟಣೆ, ದೇಯಿ ವೆರ್ಬುಮ್ ನಡುವಿನ ಈ ಸಂಬಂಧವನ್ನು ಕುರಿತು ವಿವರಿಸಬಹುದಾ?
ಫ್ರಾನ್ಸಿಸ್ ರವರೇ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ನನ್ನ ಪ್ರಕಾರ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡವನು ದೇವರ ಹಾಗೂ ದೇವರ ಪ್ರಕಟಣೆಯ ಸಂಬಂಧವನ್ನು ಅರ್ಥ ಮಾಡಿಕೊಂಡಂತೆ. ಸುಲಭವಾಗಿ ಹೇಳುವುದಾದರೆ, ದೇವರು ಹೇಗೆಲ್ಲ ಪ್ರಕಟಿಸಿದರು, ತಮ್ಮನ್ನೇ ತಾವು ವ್ಯಕ್ತಪಡಿಸಿಕೊಂಡರು. ಹೌ ಡಿಡ್ ಗಾಡ್ ಮ್ಯಾನಿಫೆಸ್ಟ್ ಆರ್ ರಿವೀಲ್? ಮೊದಲನೇದಾಗಿ ನಾವು ನೋಡ್ತೇವೆ, ಸೃಷ್ಟಿಯ ಮುಖಾಂತರ ದೇವರು ತಮ್ಮನ್ನೇ ವ್ಯಕ್ತಪಡಿಸಿದರು. ನಾವಿದನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ಯಾವಾಗೆಲ್ಲ ಪ್ರವಾದಿಗಳು ತಮ್ಮ ವಿಚಾರಗಳನ್ನು ಹೇಳಬೇಕೋ ಮೊದಲು ದೇವರ ಜೊತೆಗೆ ಮಾತನಾಡ್ತಾ ಇದ್ರು. ದೇವರ ಮಾತುಗಳನ್ನು ಜನರಿಗೆ ತಲುಪಿಸ್ತಾ ಇದ್ರು. ಪ್ರವಾದಿಗಳ ಮುಖಾಂತರ ದೇವರು ಪ್ರಕಟಿಸಿದರು. ಹೌದು. ದೇವರ ವಾಕ್ಯ ಇನ್ನೊಂದು ಸುಂದರವಾದ ವಿಚಾರವಾಗಿ ಹೇಳುತ್ತದೆ. ಅಂತಿಮವಾಗಿ ದೇವರು ತಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಕಟಣೆ ಮಾಡಿದರು. ಫೈನಲಿ ಗಾಡ್ ರಿವೀಲ್ಡ್ ಥ್ರೂ ದ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್. ನೋಡಿ, ಸುಲಭವಾಗಿ ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಒಂದು ಸುಂದರವಾದ ವಾಕ್ಯ ಓದ್ತೇನೆ. ಬಹಳವಾದ ಸುಂದರವಾದ ದ ಇಂಟ್ರಡಕ್ಷನ್ ಆಫ್ ದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಅಂತಿಮ ಫಿಲಮ್ ಎಂಡ್ ಆಗ್ಬೇಕಾದ್ರೆ ಮೊದಲನೇ ಡೈಲಾಗ್ ಅಂತ ಹೇಳ್ಬೋದು. ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 14ನೇ ವಾಕ್ಯದಿಂದ, ಆ ದಿವ್ಯವಾಣಿ ಮನುಷ್ಯ ಆದರು. ಇಷ್ಟೇ, ಆ ದಿವ್ಯವಾಣಿ ಮನುಷ್ಯ ಆದರು. ದ ವರ್ಡ್ ಬಿಕೇಮ್ ಫ್ಲೆಶ್. ಇದು ದೇವರ ಸಂಪೂರ್ಣ ಪ್ರಕಟಣೆಯ ಪ್ರಾರಂಭ. ದೇವರು ಆದಿಯಿಂದ ಪವಿತ್ರಾತ್ಮರ ಮುಖಾಂತರ, ಸೃಷ್ಟಿಯ ಮುಖಾಂತರ ಪ್ರಕಟಿಸಿದರು. ತದನಂತರ ಪ್ರವಾದಿಗಳ ಮುಖಾಂತರ, ಅಂತಿಮವಾಗಿ ತಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಮುಖಾಂತರ ವ್ಯಕ್ತಪಡಿಸಿದರು. ದೇವರ ವಾಕ್ಯ ಮನುಷ್ಯ ಆಯಿತು. ಬಹುಶಃ ಯೇಸು ಮನುಷ್ಯರಾಗದೆ ಹೋಗಿದ್ದರೆ ನಮ್ಗೆ ಅರ್ಥ ಆಗಲಿಲ್ಲ. ದೇವರನ್ನು ಊಹಿಸ್ಲಿಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ದೇವರ ಕರುಣೆ ಪ್ರೀತಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ಯಾವಾಗ ಯೇಸು ಸ್ವಾಮಿ ಪ್ರಕಟಿಸಿದರೋ, ತಮ್ಮನ್ನೇ ವ್ಯಕ್ತಪಡಿಸಿದರೋ, ತಂದೆಯ ಮುಖವನ್ನು, ಈಸ್ ದ ಫೇಸ್ ಆಫ್ ದ ಫಾದರ್, ಈಸ್ ದ ಇಮೇಜ್ ಆಫ್ ದ ಫಾದರ್, ಆಗ ನಮಗೆ ದೇವರು ಯಾರೆಂದು ಅರ್ಥವಾಯಿತು. ಕೊನೆಯದಾಗಿ ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಇದು ನಮ್ಗೆ ಎಲ್ಲಿ ಅರ್ಥ ಆಗ್ತದೆ? ದೇವರ ವಾಕ್ಯದಲ್ಲಿ. ದೇವರ ವಾಕ್ಯದ ಮುಖಾಂತರ ಈ ಅರ್ಥವನ್ನು ನಾವು ಪಡಿತಾ ಇದ್ದೇವೆ. ಫಾದರ್, ಬಹಳ ಉತ್ತಮವಾದ ಹಾಗೂ ನಿಮ್ಮ ಅನುಭವದಿಂದ ಬಂದ ಉತ್ತರ ಇದಾಗಿದೆ. ಫಾದರ್, ನನ್ನ 3ನೇ ಪ್ರಶ್ನೆ ಏನಂದರೆ, ಏಕೆ ಧರ್ಮಸಭೆಯು ತಮ್ಮ ಪಾಲನಾ ಸೇವೆಯಲ್ಲಿ ಧರ್ಮಗ್ರಂಥಕ್ಕೆ ಅಥವಾ ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ? ಅದಕ್ಕೆ ನೀವೇನಂತೀರಾ? ಖಂಡಿತವಾಗಿ ನೀಡಲೇಬೇಕು ಅಂತ ನಾನು ಹೇಳ್ತೇನೆ. ನೀಡುತ್ತದೆ ಅನ್ನೋಕ್ಕಿಂತ ನೀಡಲೇಬೇಕು. ಒಂದು ಮಗುವಿಗೆ ಏನು ಅಗತ್ಯ ಅಂತ ಕೇಳಿದ್ರೆ ನಾನು ಹೇಳ್ತೇನೆ, ತಾಯಿಯ ಪ್ರೀತಿ, ತಾಯಿಯ ಹಾಲು. ಬಹುಶಃ ಒಂದು ಮಗುವಿಗೆ ತಾಯಿನೇ ಇಲ್ಲ ಅಥವಾ ತಾಯಿಯ ಹಾಲೇ ಇಲ್ಲ ಅಂದರೆ ಎಷ್ಟು ಕೊರತೆ ಇರ್ಬೋದು. ಧರ್ಮಸಭೆಗೆ ದೇವರ ವಾಕ್ಯ, ಅದರ ಆದರ್ಶ ಪಾಲನೆ ಖಂಡಿತವಾಗಿ ಬೇಕಾಗಿದೆ. ಹೌದು. ಒಂದು ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದರೆ ಮುಂದೆ ಹೋಗ್ತದಾ? ಖಂಡಿತವಾಗಿ ಹೋಗೋದಿಲ್ಲ. ಆ ಗಾಡಿಗೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿದಷ್ಟು ದೂರ ಹೋಗ್ತದೆ. ಎಷ್ಟು ದೇವರ ವಾಕ್ಯದ ಆದರ್ಶದಲ್ಲಿ ಧರ್ಮಸಭೆ ನಡೆಯುತ್ತದೆ, ಆಗ ಮಾತ್ರ ಧರ್ಮಸಭೆ ಕ್ರಿಸ್ತರ ಜೀವನದ ಪರಿಪೂರ್ಣತೆಯನ್ನು ತನ್ನ ಜೀವನದಲ್ಲಿ ಕಾಣ್ಬೋದು. ಆದ್ರಿಂದ ನಾವು ಸಂತ ಪೌಲರ ಮಾತುಗಳಲ್ಲಿ ಹೇಳ್ತೇವೆ, ಯೇಸು ಕ್ರಿಸ್ತರು ಶಿರಸ್ಸಾಗಿದ್ದಾರೆ, ಧರ್ಮಸಭೆ ನಾವೆಲ್ಲರೂ ಅಂಗಾಂಗಗಳಾಗಿದ್ದೇವೆ ಅಂತೇಳಿ. ಈ ಸಂದರ್ಭದಲ್ಲಿ ನನಗೆ ಪ್ರೇರಣೆ ಕೊಡುವಂತಹ ಒಂದು ಪ್ರಮುಖವಾದ ವಾಕ್ಯವನ್ನು ಓದಲು ನಾನು ಇಷ್ಟಪಡ್ತೇನೆ. ಆ ವಾಕ್ಯ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಲೂ ನಾನು ಹೇಳಲು ಬಯಸ್ತೇನೆ. ಆ ವಾಕ್ಯ ಎಲ್ಲಿದೆ ಅಂದರೆ, 2 ತಿಮೋಥೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 16ನೇ ವಾಕ್ಯದಿಂದ ನಾನು ಓದ್ತೇನೆ. ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದದ್ದು. ಅಂದ್ರೆ
ಥ್ರೂ ಗಾಡ್ಸ್ ಹೋಲಿ ಸ್ಪಿರಿಟ್ ಅಂಡ್ ಇನ್ಸ್ಪಿರೇಷನ್ ದ ವರ್ಡ್ ಆಫ್ ಗಾಡ್ ವಾಸ್ ಫಾರ್ಮ್ಡ್. ಆದ್ದರಿಂದ ಅದು, ಇಲ್ಲಿ ನಿಮಗೆ ಉತ್ತರ ಇದೆ ಸ್ಪಷ್ಟವಾಗಿ, ಆದ್ದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧನೆಗೂ ಉಪಯುಕ್ತವಾಗಿದೆ. ಅದರ ಮೂಲಕ ದೈವ ಭಕ್ತರು ಸಿದ್ಧರು, ಸಕಲ ಸತ್ಕಾರ್ಯಗಳಿಗೂ ಸನ್ನದ್ಧರು ಆಗಬಲ್ಲರು. ನೋಡಿ, ದೇವರ ವಾಕ್ಯ ನಮಗೆ ಬೋಧಿಸುವುದು ಮಾತ್ರವಲ್ಲ, ತಿಳಿಸುವುದು ಮಾತ್ರವಲ್ಲ, ಬೆಳೆಸುವುದು ಮಾತ್ರವಲ್ಲ, ನಮ್ಮಲ್ಲಿರುವುದು ಸರಿಪಡಿಸುವುದು ಮಾತ್ರವಲ್ಲ, ನಮಗೆ ಏನನ್ನು ಮಾಡುತ್ತದೆ? ಸಿದ್ಧಿಗೆ ತರುತ್ತದೆ. ಒಂದು ಧರ್ಮಸಭೆ ಸಿದ್ಧಾಂತದಲ್ಲಿ ನಡಿಬೇಕಂದ್ರೆ ದೇವರ ವಾಕ್ಯದ ಸಿದ್ಧಾಂತದಲ್ಲಿ ನಡಿಬೇಕು. ಆದ್ರಿಂದ ದೇವರ ವಾಕ್ಯ ಪ್ರಮುಖವಾಗಿ ದೇವರ ಧರ್ಮಸಭೆಯ ಸೇವೆಯನ್ನು ಮಾಡಲು ಖಂಡಿತವಾಗಿ ಅಗತ್ಯವಾಗಿದೆ. ಇದರಲ್ಲಿ ಇನ್ನೊಂದು ಅಂಶವನ್ನು ನಾನು ಹೇಳ್ಬೇಕಂದ್ರೆ, ಧರ್ಮಸಭೆ ಅಂದ್ರೆ ಯಾರು? ಸುಲಭವಾಗಿ ವ್ಯಾಟಿಕನ್ ಸಮ್ಮೇಳನ ನಮಗೆ ಮೊದಲನೇದಾಗಿ ಕಳಿಸೋದು ಧರ್ಮಸಭೆ ಅಂದ್ರೆ ಪೀಪಲ್ ಆಫ್ ಗಾಡ್, ದೇವ ಜನರೇ ಧರ್ಮಸಭೆ. ವಾಟ್ ಈಸ್ ಚರ್ಚ್? ಪೀಪಲ್ ಆಫ್ ಗಾಡ್. ದೇವ ಜನರೇ ಪೀಪಲ್ ಆಫ್ ಗಾಡ್, ದೇವ ಜನರೇ. ಹೌದು, ಧರ್ಮಸಭೆ. ಆದ್ರಿಂದ ಈ ಪೀಪಲ್ ಆಫ್ ಗಾಡ್, ಈ ಧರ್ಮಸಭೆ ಬೆಳಿಬೇಕಂದ್ರೆ ದೇವರ ವಾಕ್ಯ. ಆದ್ರಿಂದ ದೇವರ ವಾಕ್ಯನೇ ದೇವ ಭಕ್ತರಿಗೆ ಸಿದ್ಧಿಗೆ, ಅವರಿಗೆ ಬೆಳೆಸಲು, ಕಲಿಸಲು, ತಿದ್ದುಪಡಿಸಲು, ಸಂಪೂರ್ಣತೆಗೆ ತರಲು ದೇವರ ವಾಕ್ಯ ಅಗತ್ಯವಾಗಿದೆ. ಎಲ್ಲಿಂದ ಬಂದಂತ ದೇವರ ವಾಕ್ಯ? ಅದು ಪವಿತ್ರಾತ್ಮರ ಪ್ರೇರಣೆಯಿಂದ. ಆದುದರಿಂದ ಖಂಡಿತವಾಗಿಯೂ ದೇವರ ವಾಕ್ಯ ನಮಗೆ ಮಾರ್ಗದರ್ಶನ, ಧರ್ಮಸಭೆಗೆ ಜೀವಾಳ. ದ ವೈಟಾಲಿಟಿ ಆಫ್ ದ ಚರ್ಚ್ ಇಸ್ ವರ್ಡ್ ಆಫ್ ಗಾಡ್. ನಿಮಗೆ ಉತ್ತರ ಕೊಟ್ಟಿದ್ದೇನೆ ಅನಿಸ್ತದೆ. ಹೌದು, ಕೊಟ್ಟಿದ್ದೀರಾ. ಫಾದರ್, ಪಾಲನಾ ಸೇವೆಯಲ್ಲಿ ದೇವರ ವಾಕ್ಯದ ಮಹತ್ವವನ್ನು ಕುರಿತು ನೀವು ತುಂಬ ಸುಂದರವಾಗಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ. ಫಾದರ್, ನನ್ನ ಮುಂದಿನ ಪ್ರಶ್ನೆ ಏನಂದರೆ, ವೆರ್ಬುಮ್ ಡೊಮಿನಿ ದ್ವಿತೀಯ ವ್ಯಾಟಿಕನ್ ಮಹಾ ಸಮ್ಮೇಳನದಲ್ಲಿ ವೆರ್ಬುಮ್ ಡೊಮಿನಿಯ ಪಾತ್ರವನ್ನು ಕುರಿತು ನಮಗೆ ಸ್ವಲ್ಪ ತಿಳಿಸಬಹುದಾ? ಪಾತ್ರವೇನು? ಒಬ್ಬ ಗುರುವಿನ ಪಾತ್ರವೇನು ಶಿಷ್ಯನೆಡೆಗೆ ಎಂಬ ಪ್ರಶ್ನೆ ಇದ್ದಂಗಿದೆ ಇದು. ಧರ್ಮಸಭೆ ನಮಗೆ ಅಲ್ಲಿ ದೇವರ ವಾಕ್ಯ ಇದೆ, ಓದು ಅಂತ ಹೇಳ್ತಿಲ್ಲ, ಉತ್ತೇಜನ ಕೊಡ್ತಾ ಇದೆ. ಇಟ್ ಈಸ್ ಮೋಟಿವೇಟಿಂಗ್. ನೀವು ದೇವರ ವಾಕ್ಯದಲ್ಲೇ ಪ್ರತಿಯೊಂದು ಪತ್ರಗಳಲ್ಲಿ, ವಿಶೇಷವಾಗಿ ಸಂತ ಪೌಲರ ಪತ್ರಗಳಲ್ಲಿ ನೀವು ನೋಡ್ಬೋದು, ಎಲ್ಲ ಬೋಧನೆಯ ನಂತರ ಜನರಿಗೆ ಮೋಟಿವೇಶನ್, ಉತ್ತೇಜನ, ಎನ್ಕರೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ನಾವು ಏನೇ ಮಾಡಿದ್ರು ಪ್ರೋತ್ಸಾಹ ಮಾಡಿದಾಗ ಮಾತ್ರ ಅದನ್ನ ಹುರಿದುಂಬಿಸಿ ಕೆಲಸ ಮಾಡ್ದಂಗೆ ಆಗ್ತದೆ. ಈಗ ಯಾವನ್ಗೋ ಈಜನ್ನೇ ನೋಡಿಲ್ಲ, ಈಜೇ ಹೊಡೆದಿಲ್ಲ, ಈಜ್ ಬಗ್ಗೆನೇ ಜ್ಞಾನ ಇಲ್ಲ ಅಂದ್ರೆ ಹೇಗೆ? ಆತನಿಗೆ ಅಲ್ಲಿ ಈಜ್ಬಹುದು, ನೀರಲ್ಲಿ ಮನುಷ್ಯ ತೇಲ್ಬಹುದು, ಇಂತಿಂಥ ವ್ಯಕ್ತಿಗಳು ಈ ರೀತಿ ಈಜಿದ್ದಾರೆ ಅಂತ ತೋರಿಸಿದ್ರೆ ಅದೊಂದು ಪ್ರೋತ್ಸಾಹ, ಮೋಟಿವೇಶನ್ ಆಗ್ತದೆ. ದೇವರ್ಬು ಮಾಡುವ ಕೆಲಸ ಇದೆ. ದೇವರ ವಾಕ್ಯ ಬಿಟ್ಟು ಬೇರೆ ಏನು ಹೆಚ್ಚು ಹೇಳ್ತಿಲ್ಲ, ಆದ್ರೆ ದೇವರ ವಾಕ್ಯದ ಬಗ್ಗೆನೆ ಹೆಚ್ಚಾಗಿ ಡೀಪನಿಂಗ್ ಅಂದ್ರೆ ಆಳವಾಗಿ ಹೇಳ್ತಾ ಇದೆ. ಎಷ್ಟು ಆಳವಾಗಿ ಹೇಳ್ತಿದೆ ಅಂದ್ರೆ, ಕೊನೆಯದಾಗಿ ಧರ್ಮಸಭೆ ದೇಯಿ ವರ್ಬುಮ್ ಎಂಬ ಬರವಣಿಗೆ ಮುಖಾಂತರ ದೇವ ಜನರಿಗೆ ಪ್ರೋತ್ಸಾಹ ಕೊಡುತ್ತಿದೆ. ಕೇವಲ ಇದ್ರ ಬಗ್ಗೆ ತಿಳುವಳಿಕೆ ಮಾತ್ರ ಅಲ್ಲ, ಇವತ್ತು ನಮ್ಮ ಜನರಿಗೆ ಪ್ರೋತ್ಸಾಹ ಬೇಕಾಗಿದೆ. ಯಾಕೆಂದ್ರೆ ಬಹುಶಃ ಈ ನಮ್ಮ ಬುನಾದಿಯನ್ನೇ ಸರಿಪಡಿಸ್ತಾ ಇದ್ರಿ, ಇದ್ರ ಬಗ್ಗೆನೇ ನಮ್ಗೆ ತಿಳುವಳಿಕೆ ಇಲ್ಲ ಅಂದ್ರೆ ಮುಂದೆ ಬೆಳಿಲಿಕ್ಕಾಗಲ್ಲ. ಎಷ್ಟು ದೇವರ ವಾಕ್ಯದ ಬಗ್ಗೆ ನಾವು ಉತ್ತೇಜನದಿಂದ ಇರ್ತೀವೋ, ಕಲಿತೀವೋ, ಧ್ಯಾನಿಸ್ತೀವೋ, ನಾವು ಪ್ರೇರಣೆ ಪಡಿತೇವೋ, ಆಗ ಮಾತ್ರ ನಮ್ಗೆ ಜೀವಿಸಲು ಸಾಧ್ಯ. ಅದು ನಾವು ಹೇಳ್ತೀವಲ್ಲ, ದೇವರ ವಾಕ್ಯ ಒಂದು ಭಂಡಾರ, ನಿಧಿ ರಹಸ್ಯಗಳಿದ್ದಂತೆ, ಅಗೆದಷ್ಟು ತಿಳಿದುಕೊಳ್ತೇವೆ. ದೇವರ್ಬು ಮತ್ತೆ 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 ಇದನ್ನೇ ಮಾಡ್ತಾ ಇದೆ. ಫಾದರ್, ಈಗ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ, ಗುರುಗಳ ಜೀವನದಲ್ಲಿ ದೇವರ ವಾಕ್ಯಕ್ಕೂ ಹಾಗೂ ಅವರು ಮಾಡುವ ಸೇವೆಗೂ ಇರುವ ಸಂಬಂಧವನ್ನು ಕುರಿತು ನಮಗೆ ಸ್ವಲ್ಪ ತಿಳಿಸಬಹುದಾ? ಸೇವಾದರ್ಶಿ ಫ್ರಾನ್ಸಿಸ್ ಅವರೇ, ನಿಮ್ಗೊಂದು ಡೈರೆಕ್ಟ್ ಪ್ರಶ್ನೆ ಕೇಳ್ತೇನೆ. ನಿಮ್ಗೆ ನಾನು ಈ ಪ್ರಶ್ನೆನ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡ್ಬೇಕಂತಿಲ್ಲ, ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಹೇಳಿ. ಪ್ರಶ್ನೆ ಏನಂದ್ರೆ, ಮನುಷ್ಯ ಡೈಲಿ ಊಟ ಮಾಡಲೇಬೇಕಾ?
ಮಾಡಲೇಬೇಕು, ಬದುಕಬೇಕಲ್ವಾ? ಬದುಕಬೇಕಲ್ಲ ಅಂತ. ಅಂದರೆ ಒಂದು ದೇಹಕ್ಕೆ ಯಾವ ರೀತಿ ಅದೇನೋ ನ್ಯೂಟ್ರಿಷನ್ನು, ಏನು ಮೆಟಬಾಲಿಸಮ್ ನಾವು ಎಲ್ಲೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ, ನಮ್ಮ ಆಧ್ಯಾತ್ಮಿಕ ಮೆಟಬಾಲಿಸಮ್ಗೆ ಅಂತ ಹೇಳ್ಬೋದು, ಖಂಡಿತವಾಗಿಯೂ ದೇವರ ವಾಕ್ಯವೇ ನಿಜವಾದಂಥ ಆಹಾರ. ಖಂಡಿತವಾಗಿಯೂ ದೇವರ ವಾಕ್ಯವೇ ನಿಜವಾದಂಥ ಆಹಾರವಾಗಿದೆ. ಅದರಿಂದ ಈ ಸಂತರುಗಳು ನೋಡಿ, ವಿಶೇಷವಾದ ಜ್ಞಾನ ಅವ್ರು ಹೇಳ್ತಾರೆ, ಬಹಳ ಸರಳವಾಗಿ ಹೇಳ್ತಾರೆ, ದೇವರ ವಾಕ್ಯ ಏನು ಮಾಡಬೇಕು? 3 ವಿಚಾರಗಳನ್ನು: ಲೆಕ್ಸಿಯೋ, ಮೆದಿತಾಶಿಯೋ, ಕಾಂಟಂಪ್ಲಾಶಿಯೋ. ಅಂದರೆ ಓದುವುದು, ಮನನ ಮಾಡುವುದು, ಧ್ಯಾನಿಸುವುದು. ಯಾವ ರೀತಿ ನಾವು ಒಂದು ತುತ್ತು ಅನ್ನ ತೆಗೆದುಕೊಳ್ಬೇಕಂದ್ರೆ ಮೊದಲು ಕಲಿಸ್ತೇವೆ, ಚೆನ್ನಾಗಿ ಅಗಿತೇವೆ, ಮತ್ತೆ ಕರಗಿಸ್ಕೊಳ್ತೇವೆ ಹೊಟ್ಟೆಯಲ್ಲಿ. ಆವಾಗ ಮಾತ್ರ. ಸುಮ್ಮನೆ ಊಟನ ಮುಂದೆ ಇಟ್ಟಿದ್ರೆ ನಾವು ಶಕ್ತಿವಂತರಾಗಲ್ಲ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡ್ರು ಶಕ್ತಿವಂತರಾಗಲ್ಲ, ಅಥವಾ ಹೊಟ್ಟೆ ತುಂಬಿಸ್ಕೊಂಡ್ರಲ್ಲ, ಜೀರ್ಣಿಸ್ಕೊಳ್ಬೇಕು. ಅದೇ ರೀತಿ ದೇವರ ವಾಕ್ಯ ಒಂದು ಆಧ್ಯಾತ್ಮಿಕ ಆಹಾರ. ಆಧ್ಯಾತ್ಮಿಕ ಆಹಾರ ಅಂದಮೇಲೆ ದಿನಾ ತಿನ್ಬೇಕು, ದಿನಾ ಸೇವೆ ಮಾಡ್ಬೇಕು, ದಿನಾ ಜೀವಿಸ್ಬೇಕು. ಎಷ್ಟು ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ತಿಂತೀವೋ ಅಷ್ಟು, ಯಾವ ರೀತಿ ಈಗ ನೋಡಿ ಕಾಳು ರಾಶಿಗಳೆಲ್ಲ ನಾವೆಷ್ಟು ತಿಂತೀವೋ ಅಷ್ಟು ಬಲವಾಗ್ತೀವಲ್ಲ. ಇವತ್ತು ತುಂಬ ನಾವು ಟಿ ವಿಲಿ ನೋಡ್ತೇವೆ, ಆ ಪ್ರೋಟೀನ್ ತಿನ್ನಿ, ಈ ಕಾಂಪ್ಲೇನ್ ತಿನ್ನಿ. ನಮ್ಮ ಬದುಕಿನ, ನಮ್ಮ ಆಧ್ಯಾತ್ಮಿಕ ಜೀವನದ ಕಾಂಪ್ಲೇನ್, ಹಾರ್ಲಿಕ್ಸ್, ಏನೇ ಪ್ರೋಟೀನ್ ಏನೇ ಹೇಳ್ಬೋದು, ಅದೆಲ್ಲವೂ ದೇವರ ವಾಕ್ಯದ ನಿತ್ಯ ಓದುವುದು, ಧ್ಯಾನಿಸುವುದು, ಅದನ್ನು ಅರಗಿಸಿಕೊಳ್ಳುವುದು, ಕರಗಿಸುವುದು, ಜೀವಿಸುವುದಾಗಿದೆ. ಪ್ರತಿಯೊಬ್ಬ ಕ್ರೈಸ್ತನಿಗೂ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ದೇವರ ವಾಕ್ಯವು ಅವನ ಜೀವಾಳವಾಗಿದೆ. ಅದನ್ನು ಓದಲೇಬೇಕು. ನನ್ನ ಮುಂದಿನ ಪ್ರಶ್ನೆ ಏನಂದರೆ, ಧರ್ಮಸಭೆಯಲ್ಲಿ ಯಾವಾಗಲೂ ನಾವು ನಮ್ಮ ಪ್ರಾರ್ಥನೆಯಲ್ಲಿರಬಹುದು, ನಮ್ಮ ಆರಾಧನೆ ವಿಧಿಯಲ್ಲಿರಬಹುದು, ಧರ್ಮಗ್ರಂಥದ ಪ್ರಭಾವವನ್ನು ಕುರಿತು ನಮಗೆ ತಿಳಿಸಬಹುದಾ? ಅದು ನಿಜವಾಗಲೂ ನಮ್ಮ ಆರಾಧನೆ, ನಮ್ಮ ವಿಧಿಗಳು, ನಮ್ಮ ನಿಯಮಗಳು ದೇವರ ವಾಕ್ಯವನ್ನು ಆಧರಿಸಿದೆಯೋ ಎಂಬುದನ್ನು ಕುರಿತು ನಮಗೆ ಸ್ವಲ್ಪ ತಿಳಿಸಬಹುದಾ? ಈ ಪ್ರಶ್ನೆನ ನಾನೇ ನನಗೆ ಕೇಳ್ಕೊಳ್ತೀನಿ. ಅಂದರೆ ಪ್ರಭಾವ ಬೀರುತ್ತದೆ ಅಲ್ಲ, ಆರಾಧನಾ ವಿಧಿಯಲ್ಲಿ ಹೇಗೆ ತೋರ್ಪಡಿಸುತ್ತದೆ ಅಂತೇಳಿ. ಪ್ರಭಾವ ಎಂಬುದು ಇನ್ನೊಂದು ಪ್ರಶ್ನೆನೇ ಆಗ್ತದೆ ಅನಿಸ್ತದೆ ನನಗೆ. ಪ್ರಭಾವ ಇಸ್ ಇಂಡಿವಿಜುವಲ್, ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿ ಪ್ರಭಾವ ಪರಿಣಾಮ ಬೀರ್ಬೋದು. ಆದರೆ ಧರ್ಮಸಭೆ ಪ್ರಮುಖವಾಗಿ ಏನು ಮಾಡ್ತದೆ ಅಂದರೆ ಆರಾಧನಾ ವಿಧಿಯಲ್ಲಿ ಎಲ್ಲದರಲ್ಲೂ ದೇವರ ವಾಕ್ಯವನ್ನು ಅಳವಡಿಸ್ತದೆ. ಈಗ ಉದಾಹರಣೆ, ನೀವೊಂದು ರಸ್ತೆಯಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ನೀವು ನೋಡಿದ್ದೀರ, ಸೆಂಟರಲ್ಲಿ ಒಂದು ಲೈನ್ ಇರ್ತದೆ, ಸೈಡಲ್ಲಿ ಒಂದು ಲೈನ್ ಇರ್ತದೆ. ಇದೇನನ್ನ ಸೂಚಿಸ್ತದೆ? ಲೇನ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ನೀನು ಈ ಕಡೆನೇ ಇರಬೇಕು, ಅವನು ಆ ಕಡೆನೇ ಹೋಗ್ಬೇಕು, ನೀನು ಹೆಚ್ಚಾಗಿ ಎಡಗಡೆಗೆ ಹೋಗ್ಬಾರ್ದು, ರಸ್ತೆಯಿಂದ ಆಚೆ ಹೋಗ್ತೀಯಾ. ನಾವು ರಸ್ತೆಯಲ್ಲಿ ನೋಡ್ತೇವೆ ಸೈನ್ ಬೋರ್ಡ್ಸ್ ಇರ್ತವೆ, ಅವು ಕೂಡ ಮಾರ್ಗಸೂಚಿಗಳಾಗಿರ್ತವೆ, ಹಂಪಿರ್ತವಲ್ಲ. ಅದೇ ರೀತಿ ದೇವರ ವಾಕ್ಯವನ್ನು ಎಲ್ಲ ಪ್ರಾರ್ಥನಾ ಆರಾಧನಾ ವಿಧಿಯಲ್ಲಿ ಅಳವಡಿಸ್ತದೆ. ಉದಾಹರಣೆಗೆ ನಾನು ಹೇಳ್ತೀನಿ, ದಿವ್ಯ ಬಲಿಪೂಜೆ, ಮಹಾಶ್ರೇಷ್ಠವಾದ ಬಲಿಪೂಜೆ, ಮಹಾ ಪ್ರಾರ್ಥನೆ ಅಂತಲೇ ಹೇಳ್ಬೋದು. ಈ ಬಲಿಪೂಜೆ ಪ್ರಾರಂಭ ಹೇಗಾಗುತ್ತದೆ? ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅಂತ ಹೇಳ್ತೇವೆ. ಅದೆಲ್ಲಿದೆ? ದೇವರ ವಾಕ್ಯದಲ್ಲಿದೆ. ಪ್ರಭು ನಿಮ್ಮೊಡನೆ ಇರಲಿ ಅಂತ ಹೇಳ್ತಾರೆ. ಎಲ್ಲಿದೆ ಅದು? ಸಂತ ಪೌಲರು ಹೇಳಿರುವಂತ ಮಾತುಗಳಾಗಿದೆ. ಈಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಅಂತ ನಾವು ಹೇಳ್ತೇವೆ. ಎಲ್ಲಿದೆ ಅದು? ಅದು ಬಂದು ದೇವರ ವಾಕ್ಯದಲ್ಲಿ, ಸ್ನಾನಿಕ ಯೋಹಾನನ ಮಾತುಗಳಲ್ಲಿದೆ. ನಾವು ಬಲಿಪೂಜೆಯಲ್ಲಿ ಏನನ್ನ ಓದ್ತೇವೆ, ಏನನ್ನ ಧ್ಯಾನಿಸ್ತೇವೆ? 2ನೇ ಭಾಗವಾಗಿದೆ, ಅದೇ ದೇವರ ವಾಕ್ಯದ ಭಾಗ. ಅಲ್ಲಿ ನೋಡಿ, 1ನೇ ವಾಚನ, ಅಲ್ಲಿ ನಾವು ಕೀರ್ತನೆಗಳನ್ನು ಧ್ಯಾನಿಸ್ತೇವೆ, ಓದ್ತೇವೆ, ಹಾಡ್ತೇವೆ. ಭಾನುವಾರಗಳ ಆರಾಧನಾ ವಿಧಿಯಲ್ಲಿ 2ನೇ ವಾಚನ ಇರ್ತದೆ, ಶುಭ ಸಂದೇಶ ಇರ್ತದೆ. ಇಡೀ ವರ್ಷ ಬಲಿಪೂಜೆಯಲ್ಲಿ ನಮಗೆ ಧರ್ಮಸಭೆ ಏನು ಕೊಡ್ತದೆ? ಏನು ಬದಲಾವಣೆ ಆಗಲ್ಲ, ಆದರೆ ದೇವರ ವಾಕ್ಯ ಬದಲಾವಣೆ ಆಗ್ತಾ ಹೋಗ್ತದೆ. ಆದ್ರಿಂದ ಎಲ್ಲ ಆರಾಧನಾ ವಿಧಿಯಲ್ಲೂ ದೇವರ ವಾಕ್ಯವನ್ನು ಅಳವಡಿಸುತ್ತದೆ. ಅದು ಒಂದು ರೀತಿ ಶಾಕ್ ಅಬ್ಸರ್ವರ್ಸ್ ಇದ್ದಂಗೆ, ಎಲ್ಲ ಕಡೆ ಇರಲೇಬೇಕು, ಇಲ್ಲಾಂದ್ರೆ ಗಾಡಿ ಹಾರಿ ಎಲ್ಲ ಕಡೆ ಮುರಿದೋಗ್ತದೆ. ಅದರಿಂದ ದೇವರ ವಾಕ್ಯ ಅಳವಡಿಕೆ ಅಂತ ಹೇಳ್ಬೋದು, ಖಂಡಿತವಾಗಿ ಆಗ. ಈಗ ಒಂದೇ ಉದಾಹರಣೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಳ್ಳೆ ಟಯರು, ಒಳ್ಳೆ
ಮಿಷಿನ್ ಎಲ್ಲ ಇದೆ, ಅದ್ರ ಗ್ರೀಸ್ ಅಂತ ಹಾಕ್ತಾರಲ್ಲ ಸ್ಮೂತ್ ಮೂವ್ಮೆಂಟ್ಗೆ, ಅದರಿಂದ ಆರಾಧನೆ ವಿಧಿಗಳಲ್ಲಿ ದೇವರ ವಾಕ್ಯ ಅಳವಡಿಕೆ ಖಂಡಿತವಾಗಿ ಎಲ್ಲ ಕಡೆ ಇದೆ, ಇರ್ತದೆ. ಇಲ್ಲದೆ ಅಂದ್ರೆ ಅದು ಆರಾಧನಾ ವಿಧಿಗೆ ಸಂಪೂರ್ಣತೆ ಆಗಲ್ಲ. ಅದು ಖಂಡಿತವಾಗಿ ಅಳವಡಿಸಿದೆ. ಇದ್ರ ನಂತರ ನಾವು ಯೋಚನೆ ಮಾಡ್ಬೋದು ಇದರಲ್ಲ ಪ್ರಾಬಲ್ಯತೆ ಪ್ರಾಮುಖ್ಯತೆ ಅಲ್ಲ. ಆದ್ರೆ ನಾನು ಹೇಳುವುದಂತಂದ್ರೆ ಏನನ್ನ ಮಾಡ್ತಾ ಇದೆ, ಬೇಸಿಕಲಿ ಇಟ್ ಹ್ಯಾಸ್ ಇಂಪ್ಲಿಮೆಂಟೆಡ್ ಅಂತಾನೆ ಇದೆ. ಇಂಪ್ಲಿಮೆಂಟೆಡ್ ಎಂಬುದು ರೈಟ್ ಪದ ಅಲ್ಲ, ಆದ್ರೆ ಅಳವಡಿಸಿದೆ, ಸಂಪೂರ್ಣವಾಗಿ ಕಾರ್ಯಗತ ಮಾಡಲು, ಧ್ಯಾನಿಸಲು, ಜೀವಿಸಲು ಅದನ್ನ ಅಲ್ಲಿ ಇಟ್ಟಿದೆ ಅಂತ ಹೇಳ್ಬೋದು. ನನ್ನ ಪ್ರಶ್ನೆ ಏನಂದ್ರೆ, ದೇವರ ವಾಕ್ಯ ಹಾಗೂ ಸಂಪ್ರದಾಯದ ನಡುವೆ ಇರುವ ಸಂಬಂಧ, ದ್ವಿತೀಯ ವ್ಯಾಟಿಕನ್ ಮಹಾಸಭೆ ದೇಯಿ ವೆರ್ಬಮ್ ನಮಗೆ ಈ ಎರಡು ಸಂಬಂಧಗಳ ಕುರಿತು ತಿಳಿಸುವ ನಿಲುವುಗಳನ್ನು ನಮಗೆ ಸ್ವಲ್ಪ ವಿವರಿಸ್ತೀರಾ? ಒಂದು ಉದಾಹರಣೆ ಕೊಡಲು ಬಯಸ್ತೇನೆ. ಯಾರಾಗಿದ್ದರು ಯೇಸುವಿನ ಪ್ರೀತಿಯ ಶಿಷ್ಯ? ನಾವೇನು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿಲ್ಲ. ಯೋಹಾನ. ಯೇಸು ಸ್ವಾಮಿ ಏನು ಪಾರ್ಶಾಲಿಟಿ ಮಾಡ್ತಿಲ್ಲ, ಆದರೆ ನಾವು ಧ್ಯಾನಿಸುವ ವಿಚಾರಗಳಲ್ಲಿ ಅವರು ಬಹಳ ಹತ್ತಿರವಾದಂಥ ವ್ಯಕ್ತಿ ಅಂತ ಹೇಳ್ಬೋದು. ಇದೇ ಸಂತ ಯೋಹಾನರು ಒಂದು ಮಾತನ್ನು ಹೇಳ್ತಾರೆ. 21 ಅಧ್ಯಾಯಗಳಿದೆ. 21ನೇ ಅಧ್ಯಾಯ ಕೊನೆ ವಾಕ್ಯಗಳಲ್ಲಿ ಹೇಳ್ತಾರೆ ಸಂತ ಯೋಹಾನರು, ಯೇಸು ಸ್ವಾಮಿ ಮಾಡಿದ ಎಷ್ಟೋ ಕಾರ್ಯಗಳು, ಎಷ್ಟೋ ಅದ್ಭುತಗಳು, ಎಷ್ಟೋ ವಿಷಯಗಳಿದೆ, ಎಲ್ಲವನ್ನು ಬರೀಲಿಕ್ಕೆ ಆಗಲ್ಲ, ಅಗತ್ಯವಿರುವುದನ್ನು ನಾನು ಬರೆದಿದ್ದೇನೆ. ಹೌದು ಹೌದು. ಈಗ ಒಂದು 21 ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯ ತೆಗೆದುಕೊಳ್ಳೋಣ. 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿಯ 2 ಮಹಾ ಅದ್ಭುತಗಳು. ಅದು ಅದ್ಭುತ ಅಂತ ಹೇಳಲಿಕ್ಕಾಗಲ್ಲ, ನಾವು ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಅದ್ಭುತ ಅಂತ ಹೇಳ್ಬೋದು. ಸೂಚನೆಗಳು, ದ ಸೈನ್ಸ್ ಅಂತ ಹೇಳ್ಬೋದು. ಒಂದನೇದು ಯೇಸು ಸ್ವಾಮಿ ರೊಟ್ಟಿಯ ಅದ್ಭುತವನ್ನು ಮಾಡಿದ್ದು, 2ನೇದು ನೀರಿನ ಮೇಲೆ ನಡೆದಿದ್ದು. ಯಾಕೆ ಸಂತ ಯೋಹಾನರು ಇದು 2 ಸೂಚನೆಗಳನ್ನೇ ಅಥವಾ 2 ಅದ್ಭುತಗಳನ್ನೇ ವಿವರಿಸ್ತಾರೆ ಅಂದ್ರೆ, ಆದಿಧರ್ಮ ಸಭೆಯಲ್ಲಿ ಅವರಿಗೆ ಮುಖ್ಯವಾಗಿದ್ದು ಏನಂದ್ರೆ, ಸಂತ ಯೋಹಾನರ ಸಂಪ್ರದಾಯದ ಪ್ರಕಾರ ದಿವ್ಯ ಬಲಿ ಪೂಜೆ. ಯೇಸು ಸ್ವಾಮಿ ರೊಟ್ಟಿಯನ್ನು ದೇಹವನ್ನಾಗಿ ಮಾರ್ಪಡಿಸಬಲ್ಲರು, ನೀರನ್ನು ಕಾನಾ ಮದುವೆಯಲ್ಲಿ ದ್ರಾಕ್ಷಾರಸದಲ್ಲಿ ಮಾರ್ಪಡಿಸಿದ್ರಲ್ಲ, ಅದೇ ದ್ರಾಕ್ಷಾರಸವನ್ನು ಅವರು ತಮ್ಮ ರಕ್ತವನ್ನಾಗಿ ಮಾರ್ಪಡಿಸಬಹುದು ಎಂಬ ಧ್ಯಾನವನ್ನು ಅಲ್ಲಿ ತರ್ತಾ ಇದ್ದಾರೆ. ಅವರ ಯೋಹಾನನ ಆ ಸಭೆಯಲ್ಲಿ, ಯೇಸು ಸ್ವಾಮಿ ಸತ್ತ ನಂತರ, ಪುನರುತ್ಥಾನದ ನಂತರ ಆ ಸಂತ ಯೋಹಾನರದೇ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಆ ಒಂದು ದಿವ್ಯ ಬಲಿ ಪೂಜೆಗೆ. ಆ ದಿವ್ಯ ಬಲಿ ಪೂಜೆಯ ಆದರ್ಶಗಳು, ಆ ದಿವ್ಯ ಬಲಿ ಪೂಜೆ ನಿಜವಾಗಿಯೂ ನಮ್ಮ ಸಂಪ್ರದಾಯದಲ್ಲಿ ಅಗತ್ಯ ಇದೆ ಅಂತೇಳಿ ಅವರು 2 ಒಳಗೂಡಿಸಿ ಬರೀತಾರೆ. ಇವತ್ತು ವ್ಯಾಟಿಕನ್ ಸಮ್ಮೇಳನದ ಕಲಿಕೆ ಅಥವಾ ನಮಗೆ ವಿವರಣೆ ಅಥವಾ ಇದರ ಅರ್ಥವನ್ನು ಮಾಡಿಕೊಳ್ಬೇಕಂದ್ರೆ ದೇಯಿ ವರ್ಬಮ್ ವಿಶೇಷವಾಗಿ ಏನ್ ಮಾಡ್ತದೆ ಅಂದ್ರೆ, ಇಂಥ ನಿಲುವುಗಳನ್ನು ಸೂಚಿಸ್ತದೆ. ಒಂದು ವಾಕ್ಯ ಇದೆ, ಹೌ ಡಿಡ್ ಗಾಡ್ ರಿವೀಲ್ ಹಿಮ್ಸೆಲ್ಫ್? ಗಾಡ್ ರಿವೀಲ್ಡ್ ಹಿಮ್ಸೆಲ್ಫ್ ಥ್ರೂ ದ ಡೀಡ್ಸ್ ಅಂಡ್ ವರ್ಡ್ಸ್ ಆಫ್ ಜೀಸಸ್. ದೇವರ ಅಂದ್ರೆ ಯೇಸುವಿನ ಬೋಧನೆ ಹಾಗೂ ಯೇಸುವಿನ ಕಾರ್ಯದ ಮುಖಾಂತರ ದೇವರು ಪ್ರಕಟಿಸಿದರು. ನೋಡಿ, ಇದು ನಿಲುವಾಗಿದೆ. ಎಲ್ಲಿಂದ ಬಂತು ಈ ನಿಲುವುಗಳು? ಅವರವರ ಸೂಚನೆಗಳು, ಅವರವರ ಅಗತ್ಯಗಳಿಗೆ ತಕ್ಕಂತೆ ಬರದ ವಿಚಾರ, ಅವರವರ ಪವಿತ್ರಾತ್ಮರ ಪ್ರೇರಣೆಗಳು ನಿಲುವಾದವು. ನಾನು ಮತ್ತೆ ಹೇಳ್ತೀನಿ, ಎಷ್ಟೋ ವಿಷಯಗಳು ಬರಿಬೋದು, ಎಲ್ಲ ನಿಲುವುಗಳೆಲ್ಲ. ಕೊನೆಯದಾಗಿ ಒಬ್ರು ಸುಂದರವಾಗಿ ಹೇಳ್ತಾರೆ, ವಾಟ್ ಈಸ್ ಬೈಬಲ್? ಬೈಬಲ್ ಈಸ್ ನಾಟ್ ಎವ್ರಿಥಿಂಗ್. ಬೈಬಲ್ ಈಸ್ ವಾಟ್ ಡು ಯು ರಿಕ್ವೈರ್ ಫಾರ್ ಯುವರ್ ಸ್ಯಾಲ್ವೇಷನ್. ನಿಮ್ಮ ರಕ್ಷಣೆಗೆ ಒಂದು ರಕ್ಷಣಾ ಚರಿತ್ರೆಯನ್ನು ಬರೆದಿದ್ದಾರೆ. ನಿಮ್ಗೆ ಎಷ್ಟು ಅಗತ್ಯ ಅಷ್ಟು ತಿಳಿಸಿದ್ದಾರೆ. ನೀವೆಲ್ಲವನ್ನು ತಿಳಿದು ದೇವರಾಗಬೇಕಾಗಿಲ್ಲ. ಸೊ ವ್ಯಾಟಿಕನ್ ಸಮ್ಮೇಳನದ ದೇಯಿ ವರ್ಬಮ್ ವಿಶೇಷವಾಗಿ ಈ ಒಂದು ಬರವಣಿಗೆ ನಮ್ಗೆ ಏನು ತಿಳಿಸುತ್ತದೆ ಅಂದ್ರೆ, ನಮ್ಮ ನಿಲುವು ಏನಂದ್ರೆ, ರಕ್ಷಣಾ ಚರಿತ್ರೆ ಬರೆದಿದೆ, ನಿಮ್ಮ ರಕ್ಷಣೆಗೆ ಏನು ಅಗತ್ಯ ಇದೆ, ಏನು ಪಾಲಿಸಬೇಕು, ಇದನ್ನು ಹೇಗೆ ದೇವರ ವಾಕ್ಯ ಹಾಗೂ ಸಂಪ್ರದಾಯದ ಮುಖಾಂತರ ಧರ್ಮಸಭೆ ನಡೆಸಿಕೊಂಡು ಹೋಗುತ್ತದೆ. ಆ ಸಂಪ್ರದಾಯವನ್ನು ಜೀವಿಸುವುದು ನಮ್ಮ ಧರ್ಮಸಭೆಯ ದೇವಜನರು. ಯಾವ ಸಂಪ್ರದಾಯ? ದೇವರ ವಾಕ್ಯದಿಂದ ಪ್ರೇರಣೆಗೊಂಡ ಅಗತ್ಯವಾದಂಥ ಸಂಪ್ರದಾಯವೇ ಧರ್ಮಸಭೆಯ ನಿಲುವುಗಳು, ಆದರ್ಶಗಳು, ಪಾಲಿಸುವ ಸೂಚನೆಗಳಾಗಿದೆ. ಫಾದರ್, ದೇವರ ವಾಕ್ಯ ಮತ್ತು ಸಂಪ್ರದಾಯದ ಕುರಿತು
ನಮಗೆ ವಿವರಿಸಿದ್ದೀರಾ, ನಿಮಗೆ ಧನ್ಯವಾದ. ಫಾದರ್, ನಾನು ಸುಮಾರು ಒಂದು 10 ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳಿದೆ. ಆದರೆ ನೀವು ನಿಮ್ಮ ಅಂತರಾಳದ ಅನುಭವದ, ನಿಮ್ಮ ತಿಳುವಳಿಕೆಯ, ಜ್ಞಾನದ ಮೂಲಕ, ಅಧ್ಯಯನದ ಮೂಲಕ ನೀಡಿದ ಎಲ್ಲ ಉತ್ತರಗಳಿಗೂ ನಮಗೆ ತುಂಬ ಸಂತೋಷವಾಗಿದೆ. ನನಗೆ ಮಾತ್ರ ಅಲ್ಲ, ನಮ್ಮ ವೀಕ್ಷಕರಿಗೂ ಸಹ ಅದೇ ಸಂತೋಷ, ಅದೇ ಜ್ಞಾನ, ಅದೇ ಬುದ್ಧಿ ಹಾಗೂ ತಿಳುವಳಿಕೆ ನಮಗೆ ದೊರೆತಿದೆ ಎಂಬುದಾಗಿ ನಾನು ಭಾವಿಸ್ತೀನಿ. ಹಾಗೂ ನಾನು ನಿಮಗೆ ಶುಭವನ್ನು ಹಾರೈಸ್ತೀನಿ. ಫಾದರ್, ನಿಮಗೆ ಮಗದೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನಿಮ್ಮ ಈ ಪ್ರಸನ್ನತೆ, ಸಾನ್ನಿಧ್ಯ ನಮಗೆ ತುಂಬ ಸಂತೋಷವನ್ನು ತಂದಿದೆ. ಮಗದೊಮ್ಮೆ ಧನ್ಯವಾದಗಳು ಫಾದರ್. ನನ್ನ ಕಡೆಯಿಂದ ಕೂಡ ಕೆಲವು ಮಾತುಗಳು. ಸೇವಾದರ್ಶಿ ಫ್ರಾನ್ಸಿಸ್ ರವರೇ, ಬಹಳ ಸಂತೋಷ. ನಾನಿದು ನನ್ನ ಒಂದು ಜ್ಞಾನದ ಬೋಧನೆ ಅಂತ ತಿಳ್ಕೊಳ್ಳಲ್ಲ, ನನಗೆ ದೇವರು ಕೊಟ್ಟ ಒಂದು ಅವಕಾಶ. ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅನೇಕರಿಗೆ ನನ್ನ ಅಂತರಾಳದ ಧ್ಯಾನವನ್ನು ಹೇಳ್ಬೋದು ಅಂತ ನಾನು ಬಯಸಿದ್ದೆ, ಹೇಳಿದೆ ಕೂಡ. ನಾನು ಹೇಳಿದ್ದೆಲ್ಲವೂ ಸಂಪೂರ್ಣತೆ ಇಲ್ಲ, ಆದರೆ ಕೆಲವೊಂದು ಪ್ರೇರಣೆಯ ಮಾತುಗಳು, ಅಂಶಗಳು ಇದೆ ಅಂತ ತಿಳಿತೇನೆ. ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದೀರಿ. ಧರ್ಮಕ್ಷೇತ್ರದ ತಂಡದವರು, ವಿಶೇಷವಾಗಿ ಫಾದರ್ ರೋಷನ್ ರವರು, ಇದೇ ರೀತಿ ಅನೇಕ ಸಂಚಿಕೆಗಳು ಬರಲಿ, ಶ್ರೀಸಾಮಾನ್ಯರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಎಲ್ಲರೂ ವಿವರಣೆ ನೀಡಲಿ. ಅವ್ರಿಗೂ ಕೂಡ ಹೆಚ್ಚೆಚ್ಚಾಗಿ ಜ್ಞಾನ, ಧ್ಯಾನ ಹಾಗೂ ವಿಶ್ವಾಸದಲ್ಲಿ ಬೆಳೆಯುವ ಅವಕಾಶಗಳು ಸಿಗಲಿ ಅಂತ ಬಯಸ್ತೇನೆ. ನಿಮಗೂ ನಿಮ್ಮ ತಂಡದವರಿಗೂ ಧರ್ಮಕ್ಷೇತ್ರಕ್ಕೂ ಧನ್ಯವಾದಗಳು. ಹಾಗೂ ಮುಂದಿನ ಎಲ್ಲ ಸಂಚಿಕೆಗಳಿಗೆ ಆಲ್ ದ ಬೆಸ್ಟ್ ಅಂತೇಳಿ ಶುಭಾಶಯ ಕೋರ್ತೇನೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಾವು ದೇವರ ವಾಕ್ಯವನ್ನು ಕುರಿತು ಧ್ಯಾನಿಸಿದ್ದೇವೆ. ದೇವರ ವಾಕ್ಯ ಸಜೀವ ವಾಕ್ಯ, ದೇವರ ವಾಕ್ಯ ನಮ್ಮ ಬಾಳಿಗೆ ದಾರಿದೀಪ ಎಂಬುದನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ನಮ್ಮೆಲ್ಲರಿಗೂ ಈ ದೇವರ ವಾಕ್ಯವು ದಾರಿದೀಪವಾಗಲಿ, ನಮ್ಮ ಬದುಕಿಗೆ, ನಮ್ಮ ಕುಟುಂಬಕ್ಕೆ ಶಾಂತಿ ಸಮಾಧಾನವನ್ನು ತರಲಿ ಎಂಬುದಾಗಿ ನಾನು ಕೋರುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಫಾದರ್ ಜೆರಾಲ್ಡ್ ಸಾಗರ್ ರವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಮುಂದೆ ಈ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ಧನ್ಯವಾದಗಳು.